ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಲೈನ್ ನೋಡಿರ್ತೀರಾ, ಕಿಡ್ನಿ ಸ್ಟೋನ್ ಯಾರಿಗೆಲ್ಲ ಇರುತ್ತೆ ಅವರಿಗೆ ತುಂಬಾ ಯೂಸ್ ಆಗುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬಾಳೆ ದಿಂಡಿನ ಜ್ಯೂಸು ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಾ. ಈ ಒಂದು ಜ್ಯೂಸ್ ಏನಿದೆ ಇದು ಕಿಡ್ನಿಯಲ್ಲಿ ಕಲ್ಲಿರುತ್ತೆ ನೋಡಿ, ಸೊ ಅದು ಕರಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ಕಿಡ್ನಿ ಸ್ಟೋನ್ ಆಗಿದೆ, ಇವಾಗ ರೀಸೆಂಟಾಗಿ ಆಗಿದೆ. ಹಂಗಾಗಿ ನಾವು ಈ ಒಂದು ಬಾಳೆ ದಿಂಡಿನ ಜ್ಯೂಸ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಂಡು ಕುಡಿತಾ ಇದ್ದಾರೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಳ್ಳಿಗಳಲ್ಲಿ ಬಾಳೆಕಂದನ್ನ ಎಲ್ಲರೂ ಬೆಳೆಸಿರ್ತಾರೆ, ಸೊ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಾವು ಬೆಂಗಳೂರಲ್ಲಿರೋದ್ರಿಂದ ಊರಿಗೆ ಹೋಗಿದ್ವಿ, ಅಲ್ಲಿ ನನ್ನ ಸಿಸ್ಟರ್ ತಂದು ಕೊಟ್ಟಿದ್ರು. ಅದನ್ನು ಬಂದು ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ವಿ ನೋಡಿ. ಈ ರೀತಿ ಒಂದೆರಡು ಬಾಳೆಕಂದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಈ ರೀತಿ ಕಟ್ ಮಾಡಿಸ್ಕೊಂಡು ಬಂದಮೇಲೆ ಆ ಕಡೆ ಈ ಕಡೆ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ನಾನು ಇಲ್ಲಿ ಒಳಗಡೆ ಏನು ತೋರಿಸ್ತಾ ಇದ್ದೀನೋ ಆ ಒಂದು ಲೇಯರ್ ಮಾತ್ರ ನಮಗೆ ಯೂಸ್ ಆಗುತ್ತೆ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇರುತ್ತೆ ಬಾಳೆಕಂದು. ಇದ್ರೊಳಗಡೆ ಎಲ್ಲ ಅದು ಏನು ಸಿಪ್ಪೆ ಇರುತ್ತೋ ಅದನ್ನೆಲ್ಲ ತೆಕ್ಕೊಬೇಕು. ಬಾಳೆ ದಿಂಡಿನ ಸೇವನೆಯಿಂದ ಸಿಗುವ ಆರೋಗ್ಯದ ಪ್ರಯೋಜನಗಳು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಬಾಳೆ ದಿಂಡಿನ ಸೇವನೆಯಿಂದ BP ಹಾಗೆ ಶುಗರು, ಗ್ಯಾಸ್ಟ್ರಿಕ್ ಈ ತರ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು, ಹಾಗೆ ಮನೆ ಮದ್ದು ಅಂತಾನೂ ಕೂಡ ಹೇಳ್ಬೋದು. ಸೊ ಇದನ್ನ ಜೀರ್ಣಕ್ರಿಯೆಗೂ ಕೂಡ ಯೂಸ್ ಮಾಡ್ಕೋತಾರೆ, ಹಾಗೆ ಅನೇಕ ಸಮಸ್ಯೆಗಳು ಇದರಿಂದ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಬಾಳೆ ದಿಂಡಲ್ಲಿ ನಮ್ಗೆ ಈ ಒಂದು ಪೈಪ್ ತರ ಏನಿದೆ ಅದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾನು ಇನ್ನೊಂದು ಬಾಳೆ ದಿಂಡಲ್ಲೂ ಕೂಡ ಈ ಒಂದು ಲೇಯರ್ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು ಇದರಲ್ಲಿ ಯೂಸ್ ಆಗುವಂತಹದ್ದು ಅದರೊಳಗಡೆ ಏನಿರುತ್ತೋ ಅದನ್ನ ಮಾತ್ರ ನಮಗೆ ಯೂಸ್ ಆಗುತ್ತೆ. ಸೊ ಮೇಲ್ಗಡೆದೇನು ಕೂಡ ಯೂಸ್ ಆಗೋದಿಲ್ಲ. ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಕಿಡ್ನಿ ಸ್ಟೋನ್ ಅಲ್ಲದೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಈ ಒಂದು ಬಾಳೆ ದಿಂಡಿನ ಜ್ಯೂಸ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಬಾಳೆ ದಿಂಡು ಜ್ಯೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದವರು ಇದರಲ್ಲಿ ಪಲ್ಯ ಕೂಡ ಮಾಡ್ಕೋತಾರೆ, ಪಲ್ಯ ರೆಸಿಪಿ ಎಲ್ಲ ಮಾಡ್ತಾರೆ, ಈವನ್ ಸಾಂಬಾರು ಕೂಡ ಮಾಡ್ತಾರೆ. ಜ್ಯೂಸ್ ಆದರೆ ಇದರಲ್ಲಿ ಏನು ಪ್ರಾಫಿಟ್ ಇರುತ್ತೋ, ಸೊ ಇದರಲ್ಲಿ ಏನು ಬೆನಿಫಿಟ್ ಇರುತ್ತೋ ಸೊ ಅದು ಕ್ಲಿಯರಾಗಿ ಆ ಜ್ಯೂಸ್ ಮುಖಾಂತರ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಅದೇ ನೀವೇನಾದರೂ ಪಲ್ಯ ರೀತಿ ಎಲ್ಲ ಮಾಡಿಕೊಂಡ್ರೆ ಅದರಲ್ಲಿ ಸ್ವಲ್ಪ ಪೌಷ್ಟಿಕಾಂಶಗಳು ಹೋಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ಜ್ಯೂಸ್ ಬೆಟರ್ ಅಂತಲೇ ಹೇಳ್ಬೋದು. ಈ ರೀತಿ ಮೇಲ್ಗಡೆ ಲೇಯರ್ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದೆರಡು ತಗೊಂಡಿದ್ನಲ್ವಾ, ಅದು ನನಗೆ ಸ್ವಲ್ಪ ಅನ್ನಿಸ್ತು. ನಾನಿಲ್ಲಿ ಒಂದು ಲೋಟ ಫುಲ್ಲು ಮಾಡ್ತಿರೋದ್ರಿಂದ ಸೊ ಇನ್ನೂ ಒಂದು ಬಾಳೆ ದಿಂಡನ್ನ ತಗೊಂಡು ಅದ್ರ ಮೇಲ್ಗಡೆ ಲೇಯರ್ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದೆಲ್ಲ ಈ ರೀತಿ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಇದಕ್ಕೆ ಬಿಸಿನೀರಾದರೂ ಹಾಕೋಬೋದು, ತಣ್ಣೀರಾದರೂ ಹಾಕೋಬೋದು. ಬಿಸಿನೀರು ಹಾಕೊಂಡ್ರೆ ತುಂಬ ಬೇಗ ಆ ನಾರಿನಂಶ ಏನಿರುತ್ತೋ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು 2 ನಿಮಿಷ ಹೀಗೆ ಬಿಟ್ಬಿಟ್ಟು ಹಾಗೆ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಈ ಒಂದು ಬಾಳೆ ದಿಂಡಿನ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವೋ ಸೊ ಆ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ಸೊ ಒಂದು ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಒಂದು ಮೀಡಿಯಮ್ ಗಾತ್ರದಷ್ಟು ನಿಂಬೆಹಣ್ಣು ತೊಗೊಂಡು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಅರ್ಧ ಹಿಂಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸೊ ಈ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಅಷ್ಟೇ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೋ ಅದೆಲ್ಲ ಕ್ಲಿಯರ್ ಆಗಿ ಈ ಒಂದು ಜ್ಯೂಸ್ಗೆ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ನೀವು ಎಷ್ಟು ಬೇಕಾದರೂ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು. ತುಂಬ ಕಹಿ ಅಂತ ಏನು ಫೀಲ್ ಆಗೋದಿಲ್ಲ. ನಾನು ತಗೊಂಡಿರುವ ಈ ಬಾಳೆ ದಿಂಡಿಗೆ ಒಂದು ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಮೆಣಸುಕಾಳು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 10ರಿಂದ 12 ಮೆಣಸುಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ನೀರು, ಆಲ್ಮೋಸ್ಟ್ ನೀರು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಆದಷ್ಟು ಸಣ್ಣದಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು. ಅಂದರೆ ಜ್ಯೂಸ್ ಯಾವ ರೀತಿ ಮಾಡ್ತಾರೋ ಸೊ ಅದೇ ರೀತಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ಹಾಗೆ ಈ ರೀತಿ ಜ್ಯೂಸ್ ಎಲ್ಲ ಸೋಸ್ಲಿಕ್ಕೆ ನೀವು ಯೂಸ್ ಮಾಡ್ತೀರಲ್ವಾ, ಅದರಲ್ಲಿ ಈ ಥರ ಒಂದು ಸ್ಟ್ರೈನರ್ ತೊಗೊಂಡು ಈ ರೀತಿ ಒಂದು ಬೌಲಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ
ನೈಸಾಗಿ ಪೇಸ್ಟ್ ರೀತಿ ಆದರೆ ಆ ಬಾಳೆ ದಿಂಡಲ್ಲಿ ಏನು ಇರುತ್ತೋ ಸೊ ಅದೆಲ್ಲ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ನಾರು, ಇದು ಎಕ್ಸ್ಟ್ರಾ ಏನು ಇದು ಮಿಕ್ಕಿದೆಯೋ ಸೊ ಅದು ನಾರಿನ ಅಂಶ ಮಾತ್ರ ಮಿಕ್ಕಿರುತ್ತೆ ಅಷ್ಟೇ, ಇನ್ನೇನು ಮಿಕ್ಕಿರೋದಿಲ್ಲ. ಸೊ ಇದನ್ನು ಬಿಸಾಕಬೇಕು, ಇದನ್ನೇ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಜ್ಯೂಸ್ ಬಂದಿದೆ. ಇದನ್ನು ವಾರದಲ್ಲಿ ಒಂದು ಸಲ ಕುಡಿದ್ರೆ ಸಾಕು. ಆಲ್ಮೋಸ್ಟ್ ಒಂದು 4-5 ಸಲ ಕುಡಿದ್ರೆ ಆಟೋಮೆಟಿಕಲಿ ಸ್ಟೋನ್ ಅನ್ನೋದು ಆಚೆ ಬಂದ್ಬಿಡುತ್ತೆ. ಹಾಗೆ ಎಲ್ಲ ಸಮಸ್ಯೆಗೂ ಕೂಡ ಒಂದೊಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳುವುದು. ಇವಾಗ ಒಂದು 2-3 ಹನಿಯಷ್ಟು ನಿಂಬೆಹಣ್ಣ ಹಿಂಡ್ಕೊಂಡು ಇವಾಗ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಸೊ ಅವ್ರಿಗೂ ಕೂಡ ಕಿಡ್ನಿ ಸ್ಟೋನ್ ಆಗಿದೆ. ಸೊ ಹಂಗಾಗಿ ಎಷ್ಟೊಂದು ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀವಿ, ಬಟ್ ಯಾರೋ ಈ ಬಾಳೆ ದಿಂಡಿನ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂದರು. ಹಾಗೆ ನಾನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ, ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂದ್ಕೊಂಡು ನಾನು ಈ ಒಂದು ಜ್ಯೂಸ್ನ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಸೊ ಹೇಗಿದೆ ಅಂತ ಕೇಳ್ತಾ ಇದೆ, ನಾರ್ಮಲ್ ಆಗಿದೆ ಕುಡಿಬೋದು ಅಂತ ಹೇಳ್ತಾ ಇದ್ರು. ನಿಮ್ಮ ಮನೇಲೂ ಕೂಡ ಯಾರಿಗಾದರೂ ಕಿಡ್ನಿ ಪ್ರಾಬ್ಲಮ್ಮು, ಹಾಗೆ ಕಿಡ್ನಿ ಸ್ಟೋನು, ಜೀರ್ಣಕ್ರಿಯೆ ಸಮಸ್ಯೆ ಇದ್ದವ್ರಿಗೆ ಈ ಒಂದು ಜ್ಯೂಸ್ನ ಮಾಡಿಕೊಡಿ. ವಾರದಲ್ಲಿ 1-2 ಸಲ ಕುಡಿದ್ರೆ ಆರೋಗ್ಯ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೋಡಿ, ನನ್ನ ಹಸ್ಬೆಂಡ್ ಕೂಡ ಖುಷಿಯಾಗಿ ಕುಡಿತಾ ಇದ್ದಾರೆ, ಯಾವುದೇ ರೀತಿ ಚೆನ್ನಾಗಿಲ್ಲ ಅಂತ ಏನು ಹೇಳಿಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ.